ಅವರು ವಯೋವೃದ್ಧೆಯಾಗಿದ್ದರು. ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದರು. ಆಕೆಯ ಒಂಟಿತನವನ್ನೇ ಟಾರ್ಗೆಟ್ ಮಾಡಿ ಆಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದ ಆರೋಪಿಗಳು ಯಾವುದೇ ಸಾಕ್ಷಿ ಸಿಗದಂತೆ ಟರ್ಪಂಟೈನ್ ಪೆನಾಯಿಲ್ ಮೂಲಕ ಸ್ವಚ್ಛಗೊಳಿಸಿದ್ದರು. ಆರೋಪಿಗಳು ಚಾಪೆ ಕೆಳಗೆ ನುಸುಳಿದರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳಿ ಇದೀಗ ಅಜ್ಜಿ ಕೊಲೆಯ ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ್ದಾರೆ. ಹಾಗೆಂದರೆ ಯಾರು ಆ ಆರೋಪಿಗಳು? ಕೊಲೆಗೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಚಿನ್ನಾಭರಣಕ್ಕಾಗಿ ನಡೆದಿದ್ದ ವೃದ್ಧಿಯೊಬ್ಬಳ ಕೊಲೆ ಪ್ರಕರಣ. ಅಕ್ಟೋಬರ್ 2ರಂದು ನಡೆದಿದ್ದ ಕೊಲೆ. ಕೊಲೆ ಮಾಡಿ ರಾಜಾರೋಷವಾಗಿ ಓಡಾಡಿಕೊಂಡಿದ್ದ ಆರೋಪಿಗಳು. ಆರೋಪಿಗಳನ್ನ ಬಂಧಿಸಿದ ಕುಂಸಿ ಠಾಣೆ ಪೊಲೀಸರು. ಈ ಫೋಟೋದಲ್ಲಿ ಕಾಣುತ್ತಿರುವ ಈಕೆಯ ಹೆಸರು ಬಸಮ್ಮ. ಶಿವಮೊಗ್ಗ ತಾಲೂಕಿನ ಕುಂಸಿ ಗ್ರಾಮದಲ್ಲಿ ಬಸಮ್ಮ ಒಬ್ಬೊಂಟಿಯಾಗಿ ವಾಸ ಮಾಡುತ್ತಿದ್ದು, ಅಕ್ಟೋಬರ್ 2ರಂದು ಬಸಮ್ಮನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಬಸಮ್ಮನೊಂದಿಗೆ ಆಕೆಯ ಮಗ ಪದೇ ಪದೇ ಜಗಳವಾಡುತ್ತಿದ್ದು, ಆಕೆಯ ಮಗ ರಮೇಶ್ ಕೊಲೆ ಮಾಡಿದ್ದಾನೆಂದು ಬಸಮ್ಮಳ ಸಂಬಂಧಿ ಈಶ್ವರಪ್ಪ ಕುಂಸಿ ಠಾಣೆಗೆ ದೂರು ನೀಡಿದ್ದು, ಪೊಲೀಸರ ತನಿಖೆ ಬಳಿಕ ರಮೇಶ್ ಕೊಲೆ ಮಾಡಿಲ್ಲ ಎಂಬುದು ಗೊತ್ತಾಗಿದೆ. ಬಳಿಕ ಪ್ರಕರಣವನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಕುಂಸಿ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಹೆಗಡೆ ಅಂಡ್ ಟೀಮ್ ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮನ್ ಸಿಂಗ್ ಹಾಗೂ ವಿಕಾಸ್ ಎಂಬುವರನ್ನ ಬಂಧಿಸಿದ್ದು, ಅವರಿಂದ ಬಂಗಾರದ ಆಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ. ಬಸಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 70 ವಯಸ್ಸು, ಈಕೆಯ ಕೊಲೆ ಆಗಿರುತ್ತೆ. ಆನಂತರ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡ್ತೀನಿ ಸುಮಾರು 11-11:30 ಅಷ್ಟೊತ್ತಿಗೆ. ಅವರ ಅಳಿಯ ಈಶ್ವರಪ್ಪ ಅಂತಂದು ಅವರು ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟಲ್ಲಿ ಏನಂತ ಹೇಳಿರ್ತಾರೆ ಅಂತಂದರೆ, ಬಸಮ್ಮ ಅವರ ಮಗ ಏನಿದ್ದಾನೆ ಆತನೇ ಕೊಲೆ ಮಾಡಿದ್ದಾನೆ ರಮೇಶ್ ಅಂತಂದು. ಸೊ ಅವನೇ ಆರೋಪಿ, ಅವನನ್ನು ನೀವು ಅರೆಸ್ಟ್ ಮಾಡಬೇಕು, ಮುಂದಿನ ತನಿಖೆ ನೀವು ಮಾಡಬೇಕು ಅಂತಂದು ಕಂಪ್ಲೇಂಟನ್ನ ಕೊಟ್ಟಿರ್ತಾರೆ. ಬಟ್ ಇನಿಷಿಯಲಿ ನಾವು ಆತನಿಗೆ ನೋಟಿಸ್ ಕೊಟ್ಟು ಕರೆಸಿ ಎಲ್ಲ ವಿಚಾರಣೆ ಮಾಡಿ ನೋಡ್ತೀವಿ. ಆತನ ಪಾತ್ರ ನಮಗೆ ಮೇಲ್ನೋಟಕ್ಕೆ ಕಂಡು ಬರೋದಿಲ್ಲ. ಬಟ್ ಅದಾದರೂ ಸಹಿತ ಇಲ್ಲ ಅವನೇ ಮಾಡಿರೋದು ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೂಡ ಕೊಡ್ತಾರೆ. ಅಂದರೆ ಅವ್ನು ಯಾಕೆ ಮಾಡಿದ್ದಾನೆ, ಅವ್ನ ಮೋಟಿವ್ ಏನು ಅಂತಂದು. ಮೊದಲನೇದಾಗಿ ಅವನಿಗೆ 45-46 ವರ್ಷ ಆಗಿದ್ರೂ ಸಹಿತ ಮುಂಚೆ ತಂದೆ ಇರುವಾಗಲೂ ಮತ್ತು ತಾಯಿನೂ ಕೂಡ ಚೆನ್ನಾಗಿ ನೋಡ್ಕೊಂಡಿರಲ್ಲ. ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದವಿವಾದಗಳು ಕೂಡ ಆಗಿರುತ್ತೆ. NC ಕಂಪ್ಲೇಂಟ್ಸ್ ಕೂಡ ಆಗಿರುತ್ತೆ, ಕೇಸಸ್ ಕೂಡ ಆಗಿರುತ್ತೆ, ಕೋರ್ಟಲ್ಲೂ ಕೂಡ ಕೇಸ್ ಹಾಕ್ಕೊಂಡಿರ್ತಾರೆ. ಸೊ ಭಾಳಷ್ಟು ಕಿರುಕುಳ ಕೊಡ್ತಾ ಇದ್ದ ಅವ್ನು ನಮ್ಮ ತಾಯಿಗೆ. ಹೊಡೆಯೋದೆಲ್ಲನೂ ಮಾಡ್ತಾ ಇದ್ದ, ಪಬ್ಲಿಕ್ಕಲ್ಲಿ ಗಲಾಟೆ ಮಾಡೋದೆಲ್ಲ ಮಾಡ್ತಾ ಇದ್ದ. ಸೊ ಅದಕ್ಕೋಸ್ಕರ ಅವನೇ ಮಾಡಿದ್ದಾನೆ, ನಮಗೆ ಬಲವಾದ ನಂಬಿಕೆ ಇದೆ ಅಂತಂದು ಕಂಪ್ಲೇಂಟ್ ಕೊಟ್ಟಿದ್ರು. ಇಟ್ ವಾಸ್ ಎ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ಫಸ್ಟ್ ನಾನು ಸ್ಪಾಟ್ ವಿಸಿಟ್ ಮಾಡಿದಾಗ, ನಮ್ಮ ಇನ್ಸ್ಪೆಕ್ಟರ್ ಸ್ಪಾಟ್ ವಿಸಿಟ್ ಮಾಡಿದಾಗ, ಮುಂದೆ ಮತ್ತು ಹಿಂದೆಗಡೆ ಎರಡೂ ಡೋರ್ ಕೂಡ ಒಳಗಡೆಯಿಂದನೇ ಲಾಕ್ ಆಗಿರುತ್ತೆ. ಸೊ ಯಾವುದೇ ರೀತಿ ಫೋರ್ಸ್ಡ್ ಎಂಟ್ರಿ ನಮಗೆ ಕಂಡಿರೋಲ್ಲ. ಆಮೇಲೆ ಆಕೆ ಬಸಮ್ಮ ಅವರು ಕುಂಸಿನಲ್ಲೇನೆ ಒಬ್ಬರೇ ವಾಸವಾಗಿರ್ತಾರೆ. ಅವ್ರಿಗಿಬ್ಬರು ಹೆಣ್ಮಕ್ಳು ಕೂಡ ಇರ್ತಾರೆ. ಸೊ ಮನೆಯಲ್ಲಿ ಯಾವ ವಸ್ತು ಇತ್ತು, ಏನಾದರೂ ವಸ್ತು ಕಳ್ತನ ಆಗಿದೆಯಾ, ಅವ್ರ ಮೈ ಮೇಲೆ ಯಾವ ಒಡವೆ ಹಾಕ್ತಾಯಿದ್ರು, ಮನೆಯಲ್ಲಿ ಏನಾದರೂ ದುಡ್ಡಿಟ್ಟಿದ್ರಾ, ಏನು ಎತ್ತ ಅಂತಂದು ಯಾವುದೇ ರೀತಿ ಮಾಹಿತಿ ಯಾವ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇರೋದಿಲ್ಲ. ಮಗ ಏನಿದ್ದಾನೆ ಆತ ಮಾತ್ರನೇ ವಾರಕ್ಕೆ 1 ದಿನ 2 ಬಾರಿ ಸಂಜೆ ಹೋಗೋದು ಅಥವಾ ರಜೆ ದಿನಗಳಲ್ಲಿ ಹೋಗೋದು, ಆತಂದು ಸಣ್ಣ ಪುಟ್ಟ ಜಮೀನೇನಿದೆ ಅದರದ್ದು ಕೆಲಸ ಮಾಡ್ಕೊಂಡು ಬರೋದು, ಮನೆಗೆ ಹೋದಾಗ ತಾಯಿಗೆ ಒಂದ್ಸಲಿ ಒಂದು ಅರ್ಧ ಗಂಟೆ 3/4 ಗಂಟೆ ವಿಸಿಟ್ ಮಾಡಿ ಜೊತೆಗೆ ಊಟ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಬರೋದು ಬಿಟ್ಟು, ಆತನಿಗೂ ಕೂಡ ಏನು ಹೋಗಿದೆ, ಮೈ ಮೇಲೆ ಏನಾದ್ರು ಒಡವೆ ಹಾಕಿದ್ರೆ ಏನು ಎತ್ತ ಅಂತಂದು ಯಾರಿಗೂ ಕೂಡ ಮಾಹಿತಿ ಇರೋದಿಲ್ಲ. ಸೊ ಇನಿಷಿಯಲಿ ಇದು ಫ್ಯಾಮಿಲಿ ಡಿಸ್ಪ್ಯೂಟಿಂದ ಆಗಿದೆಯಾ ಅಥವಾ ಮರ್ಡರ್ ಫಾರ್ ಗೇನ್ ಆಗಿದೆಯಾ ಅಂತಂದು ಇಟ್ ವಾಸ್ ಎ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್. ಮೋಟಿವ್ನ ಫಿಕ್ಸ್ ಮಾಡಲಿಕ್ಕೆ ನಮಗೆ ಭಾಳ ಕಷ್ಟ ಆಯಿತು. ಅಮನ್ ಸಿಂಗ್ ಹಾಗೂ ವಿಕಾಸ್ ಕುಂಸಿ ಗ್ರಾಮದವರು. ಅಮನ್ ಸಿಂಗ್ ಬಸಮ್ಮ ಅವರ ಪಕ್ಕದ ಮನೆಯಲ್ಲಿ ವಾಸವಿದ್ದರೆ, ಬಸಮ್ಮ ಅವರ ಮನೆಯಿಂದ 4 ಬಿಟ್ಟು ವಿಕಾಸ್ ಮನೆ ಇದ್ದು, ಇವರಿಬ್ಬರು ಚಿಕ್ಕಂದಿನಿಂದಲೂ ಬಸಮ್ಮನಿಗೆ ಚಿರಪರಿಚಿತರಾಗಿದ್ರು.
ಅಮನ್ ಸಿಂಗ್ ಹಾಗೂ ವಿಕಾಸ್ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದು ಕಳೆದ 1.5 ತಿಂಗಳಿನಿಂದ ಬಸಮ್ಮನ ಕೊಲೆಗೆ ಸ್ಕೆಚ್ ಹಾಕಿದ್ರು. ಅದರಂತೆ ಅಕ್ಟೋಬರ್ 2ರಂದು ಅಮನ್ ಸಿಂಗ್ ಹಾಗೂ ವಿಕಾಸ್ ಬಸಮ್ಮ ಅವರ ಮನೆಗೆ ಬಂದಿದ್ದಾರೆ. ಆಗ ಬಸಮ್ಮ ಪಲಾವ್ ತಿನ್ನುವಂತೆ ಬಲವಂತ ಮಾಡಿ ಅವರಿಗೆ ಪಲಾವ್ ಹಾಕಿಕೊಟ್ಟಿದ್ದಾರೆ. ಬಳಿಕ ಅಮನ್ ಸಿಂಗ್ ನೀರು ಬೇಕು ಎಂದು ಕೇಳಿದಾಗ ಬಸಮ್ಮ ನೀರು ತರಲು ಹೋಗಿದ್ದಾರೆ. ಆಗ ಅವರನ್ನ ಹಿಂಬಾಲಿಸಿದ ಇಬ್ಬರು ಬಸಮ್ಮನ ಕುತ್ತಿಗೆ ಕೊಯ್ದು ಬಳಿಕ ಆಕೆಯ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಅಲ್ಲದೆ ಆಕೆಯ ಮೈ ಮೇಲಿದ್ದ ಬಂಗಾರ ಆಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಬಟ್ ವಿತ್ ಕಾನ್ಸ್ಟೆಂಟ್ ಎಫರ್ಟ್ಸ್, ಎಸ್ಪೆಷಲಿ ನಮ್ಮ ಇನ್ಸ್ಪೆಕ್ಟ್ರು ದೀಪಕ್ ಹೆಗ್ಡೆ ಆ್ಯಂಡ್ ಟೀಮ್ ಮತ್ತು ನಮ್ಮ DYSP ಸಂಜೀವ್ ಅವರು ಮತ್ತಿಬ್ಬರು ನಮ್ಮ ಅಡಿಷನಲ್ SP ಗಳು ಕೂಡ ಭಾಳಷ್ಟು ಫೋಕಸ್ಡಾಗಿ ಇನ್ವೆಸ್ಟಿಗೇಷನ್ನ ಮಾಡಿ ಇವತ್ತು ಇಬ್ಬರು ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ. ಮೊದಲನೇ ಆರೋಪಿ ಅಮಾನ್ ಸಿಂಗ್ ಅಂತ, ಸುಮಾರು 21 ವಯಸ್ಸು. ಇನ್ನೊಬ್ಬ ವಿಕಾಸ್ ಅಂತ, ಆತನಿಗೂ 22 ವಯಸ್ಸು. ಅವರಿಬ್ಬರು ಈ ಕೊಲೆನ ಮಾಡಿರ್ತಾರೆ ಅಂತಂದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಮೊದಲು ಏನಾಗುತ್ತೆ, ಆವತ್ತಿನ ದಿನ ಏನು ಘಟನೆ ನಡೆಯುತ್ತೆ, ಆ ಘಟನೆ ನಡೆದಾಗ ಸಂಜೆ ಸುಮಾರು 6:50 ಇವರಿಬ್ಬರು, ಯಾರು ಅಮಾನ್ ಸಿಂಗ್ ಅಂತಂದು ಈ ಬಸಮ್ಮ ಅವ್ರ ಮನೆ ಪಕ್ಕದಲ್ಲೇ ವಾಸವಾಗಿರ್ತಾನೆ. ಅವನು ಮನೆಗೆ ಬರ್ತಾನೆ ಹಿಂಗೆ ಸಹಜವಾಗಿ, ನಮಗೆ ಗ್ಯಾಸ್ ಸಿಲಿಂಡ್ರ್ ಏನೋ ಸಮಸ್ಯೆ ಇದೆ ಅಂತ ಮಾತಾಡಿಕೊಂಡು. ಆತನ ಜೊತೆಗೆ ವಿಕಾಸ್ ಅನ್ನೋನು ಆತನ ಸ್ನೇಹಿತ, ಆತನು ಕುಂಸಿನಲ್ಲೇ ಇರೋದು. ಅವ್ರ ಮನೆಯಿಂದ 4-5 ಮನೆ ಪಕ್ಕದಲ್ಲಿ ವಾಸವಾಗಿರ್ತಾನೆ. ಇಬ್ಬರು ಕೂಡ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಜ್ಜಿ ಜೊತೆ ಮಾತಾಡಿಸ್ತಾ ಇರ್ತಾರೆ 5-10 ನಿಮಿಷ. ಆಕೆ ಅಜ್ಜಿ ಹೇಳ್ತಾರೆ, ನಾನು ಪಲಾವ್ ಮಾಡಿದ್ದೀನಿ, ನಿಮಗೆ ಹಾಕ್ಕೊಡ್ತೀನಿ ಬನ್ನಿ ಅಂತಂದ್ಬಿಟ್ಟು ಕೇಳಿ ಪಲಾವ್ ಕೂಡ ಹಾಕ್ಕೊಡ್ತಾರೆ. ಪಲಾವ್ ತಿನ್ನುವಾಗ್ಲೇ ನನಗೊಂದು ಸ್ವಲ್ಪ ನೀರು ಬೇಕು ಅಂತಂದು ಈತ ಅಮಾನ್ ಸಿಂಗ್ ಕೇಳ್ತಾನೆ. ನೀರನ್ನ ತರಲಿಕ್ಕೆ ಅಂತಂದು ಒಳಗಡೆ ಅಜ್ಜಿ ಹೋದಾಗ ಹಿಂದೆಯಿಂದನೇ ಇವರಿಬ್ಬರು ಸೇರ್ಕೊಂಡು ಅಟ್ಯಾಕ್ ಮಾಡ್ಕೊಂಡು ಮುಂಚೆನೇ ಒಂದು ವೆಪನ್ನ ತೊಗೊಂಡು ಬಂದಿರ್ತಾರೆ ಪ್ಲ್ಯಾನ್ ಮಾಡಿಕೊಂಡು. ಸೊ ಅದರಲ್ಲಿ ಕುತ್ತಿಗೆನ ಕುಯ್ದು ಕೊಲೆ ಮಾಡಿರ್ತಾರೆ. ಆಕೆ ಬಿದ್ದಿದ್ದ ತಕ್ಷಣವೇ ಆಕೆಯ ಮೈ ಮೇಲೆ ಸುಮಾರು 15-16 ಬಾರಿ ಚುಚ್ಚಿ ಆಕೆಯನ್ನು ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಆಕೆಯ ಕಿವಿನಲ್ಲಿರ್ತಕ್ಕಂಥ ಒಂದು ಓಲೆ ಮತ್ತು ಕಿವಿ ಚೈನು ಮತ್ತು ಒಂದು ಗುಂಡಿನ ಸರ ಇಷ್ಟೂ ಕೂಡ ಕಳ್ತನ ಮಾಡಿಕೊಂಡು ಸಂಜೆ ಸುಮಾರು 7:45 ಮನೆಯಿಂದ ವಾಪಸ್ ಹೋಗ್ತಾರೆ. ಹಿಂದಿನ ಬಾಗಿಲನ್ನು ತಕ್ಕೊಂಡು ಹೋಗ್ತಾರೆ. ಬಸಮ್ಮನನ್ನ ಕೊಲೆ ಮಾಡಿದ ಬಳಿಕ ಅಮನ್ ಸಿಂಗ್ ಹಾಗೂ ವಿಕಾಸ್ ಅಲ್ಲಿಂದ ಹೋಗಿದ್ದು ಮೃತದೇಹವನ್ನ ಚೀಲದಲ್ಲಿ ಹಾಕಿಕೊಂಡು ಹೋಗಿ ಸುಟ್ಟು ಹಾಕಲು ಪ್ಲಾನ್ ಮಾಡಿದ್ದಾರೆ. ಅದರಂತೆ ಚೀಲ ಹಾಗೂ ಟರ್ಪಂಟೈಲ್ ಫಿನಾಯ್ಲ್ ಬಳಸಿಕೊಂಡು ಇಬ್ಬರು ಬಸಮ್ಮ ಅವರ ಮನೆಯ ಹಿತ್ತಲಿನಿಂದ ಒಳಗೆ ಬಂದಿದ್ದು ರಕ್ತವನ್ನೆಲ್ಲ ಕ್ಲೀನ್ ಆಗಿ ಹೊರಿಸಿ ಪೊಲೀಸರಿಗೆ ಯಾವುದೇ ಸಾಕ್ಷಿ ಸಿಗದಂತೆ ಕ್ಲೀನ್ ಮಾಡಿದ್ದಾರೆ. ಬೆಳಗಾಗದ್ದರಿಂದ ಎದುರು ಮನೆಯವರು ಬಸಮ್ಮ ಎಂದು ಕೂಗಿದ್ದಾರೆ. ಆದರೆ ಬಾಗಿಲು ತೆಗೆದ ಕಾರಣ ಮಗ ರಮೇಶ್ಗೆ ಫೋನ್ ಮಾಡಿದ್ದು ರಮೇಶ್ ಶಿವಮೊಗ್ಗದಿಂದ ಬಂದು ಅಮ್ಮ ಎಂದು ಕೂಗಿದ್ದಾನೆ. ಆಗ ಒಳಗಿದ್ದ ಅಮನ್ ಸಿಂಗ್ ಹಾಗೂ ವಿಕಾಸ್ ಗಾಬರಿಗೊಂಡು ಮನೆಯ ಒಳಗಿನಿಂದ 2 ಚಿಲಕಗಳನ್ನು ಹಾಕಿಕೊಂಡು ಮನೆಯಲ್ಲಿದ್ದ ಅಟ್ಟ ಹತ್ತಿ ಅಲ್ಲಿದ್ದ ಸಣ್ಣ ಕಿಂಡಿಯ ಸಹಾಯದಿಂದ ಪಕ್ಕದಲ್ಲೇ ಇದ್ದ ಅಮನ್ ಸಿಂಗ್ ಮನೆಗೆ ಹೋಗಿದ್ದಾರಲ್ಲದೆ ತಮಗೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಗ್ರಾಮದಲ್ಲಿ ರಾಜಾರೋಷವಾಗಿ ಓಡಾಡಿಕೊಂಡು ಇದ್ರು. ಅವಾಗ ಮೈ ಮೇಲೂ ಕೂಡ ಭಾಳಷ್ಟು ರಕ್ತ ಆಗಿರುತ್ತೆ, ಅಲ್ಲೂ ಕೂಡ ಎಲ್ಲನೂ ರಕ್ತ ಕೂಡ ಇರುತ್ತೆ. ಆಮೇಲೆ ಏನು ಮನೆಗೆ ಹೋಗಿ ಏನು ಯೋಚನೆ ಮಾಡ್ತಾರೆ, ಒಂದು ಚೀಲ ತೊಗೊಂಡು ಬಂದ್ಬಿಟ್ಟು ಚೀಲದಲ್ಲಿ ಹಾಕಿ ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಒಂದು ಟ್ರ್ಯಾಕ್ಟ್ರನ್ನ ತೊಗೊಂಡು ಟ್ರ್ಯಾಕ್ಟ್ರ್ನಲ್ಲಿ ಆ ದೇಹನ ಹಾಕ್ಕೊಂಡು ತೊಗೊಂಡೋಗಿ ನಾವು ಸುಟ್ಟಾಕ್ಬಿಡೋಣ ಅನ್ನೋ ಲೆಕ್ಕಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಹೊರಗಡೆ ಹೋಗ್ತಾರೆ. ಮನೆಗೆ ಹೋಗಿ ಒಂದು ಚೀಲನೂ ಕೂಡ ತೊಗೊಂಡು ಸೆಕ್ಯೂರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಮತ್ತೆ 9 ಗಂಟೆ ಸುಮಾರಿಗೆ ಅದೇ ಜಾಗಕ್ಕೆ ಬಂದ್ಬಿಟ್ಟು ಡೆಟಾಲು ಮತ್ತು ಟರ್ಪಂಟೈನ್ನ ತಂದಿರ್ತಾರೆ ಇವರು. ಅದನ್ನು ತೊಗೊಂಡು ಬಂದ್ಬಿಟ್ಟು ನಾವು ಸ್ಥಳನ ವಿಸಿಟ್ ಮಾಡಿದಾಗ ಯಾವುದೇ ರೀತಿ ಬ್ಲಡ್ ಸ್ಟೈನ್ಸ್ ಇರೋದಿಲ್ಲ. ಅಲ್ಲಿ ಬ್ಲಡ್ ಸ್ಟೈನ್ಸು ಇಲ್ಲದೆ ಇರುವಾಗ ನಮಗೂ ಕೂಡ ಸ್ವಲ್ಪ ಸರ್ಪ್ರೈಸಿಂಗ್ ಆಯಿತು. ಅಷ್ಟು ಇಂಜುರೀಸ್ ಇದೆ, ನೆಲದ ಮೇಲೆ ನೋಡಿದ್ರೆ ಬ್ಲಡ್ ಸ್ಟೈನ್ಸ್ ಇಲ್ಲ, ಬಟ್ಟೆ ಮೇಲೆ ನೋಡಿದ್ರೆ ಅಷ್ಟು ಬ್ಲಡ್ ಸ್ಟೈನ್ಸ್ ಇಲ್ಲ, ಸ್ವಲ್ಪ ಮಾತ್ರನೇ ಇತ್ತು. ಆ ರೀತಿ ಕೊಲೆ ಆದಾಗ ಸಾಕಷ್ಟು ಬ್ಲಡ್ ಸ್ಟೈನ್ಸ್ ಇರಬೇಕಲ್ಲ ಅಂತಂದು ನಮಗೂ ಕೂಡ ಸ್ವಲ್ಪ ಇಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್. ಆಮೇಲೆ ಏನು ಮಾಡಿರ್ತಾರೆ, ಟರ್ಪಂಟೈನು ಮತ್ತು ಡೆಟಾಲ್ನ ತೊಗೊಂಡು ಬಂದು ಅಷ್ಟೂ ಜಾಗನ ಕ್ಲೀನ್ ಮಾಡಿರ್ತಾರೆ. ಎಲ್ಲೆಲ್ಲಿ ರಕ್ತ ಬಿದ್ದಿರುತ್ತೆ ಅಷ್ಟು ಕೂಡ ಜಾಗನ ಪ್ರಾಪರಾಗಿ ಕ್ಲೀನ್ ಮಾಡ್ತಾರೆ ಒಂದು 1/2-3 ಗಂಟೆ. ಸೊ ನಮಗೆ ಇದು ರಕ್ತ ಯಾವಾಗ ಸಿಗಲಿಲ್ಲ ಅವಾಗ ಫ್ಲೂರಸೆನ್ಸ್ ಒಂದು ಟೆಸ್ಟನ್ನು ಕೂಡ ನಾವು ಮಾಡಿಸಿದ್ವಿ. FSL ಟೀಮ್ ಅವ್ರನ್ನ ಕರೆಸಿ ನಮ್ಮ ಇನ್ಸ್ಪೆಕ್ಟ್ರು ಅವರ ನೇತೃತ್ವದಲ್ಲೇ ಈ ಟೆಸ್ಟನ್ನು ಮಾಡಿಸಿದಾಗ ಎಲ್ಲೆಲ್ಲಿ ರಕ್ತ ಬಿದ್ದಿತ್ತು, ಅವ್ರು ಕ್ಲೀನ್ ಮಾಡಿದ್ರು ಸಹಿತ ಎಲ್ಲೆಲ್ಲಿ ರಕ್ತ ಬಿದ್ದಿತ್ತು ಅಂತಂದು ಕೂಡ ನಮಗೆ ಗೊತ್ತಾಯಿತು. ಸೊ ಅದರ ಆಧಾರದ ಮೇಲೆ ಇದು ಭಾಳ
ಭೀಕರವಾಗಿ ಈ ಕೊಲೆನ ಮಾಡಿದ್ದಾರೆ ಅಂತಂದು ಒಂದು ಕನ್ಕ್ಲೂಷನ್ನ ಮಾಡಿದ್ವಿ. ಮತ್ತು ಬೆಳಗ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೋತಾರೆ. ಕ್ಲೀನ್ ಮಾಡಿಕೊಂಡು ಆ ಚೀಲಕ್ಕೆ ಹಾಕಬೇಕು ಅನ್ನೋಷ್ಟರಲ್ಲೇನೆ ಎದುರು ಮನೆ ಗುಡಿಸಿ ರಂಗೋಲಿ ಹಾಕ್ತಕ್ಕಂಥ ಒಬ್ಬ ಹೆಣ್ಮಗಳು ಬಸಮ್ಮ ಬಸಮ್ಮ ಅಂತ ಕೂಗ್ಕೊಂಡು ಒಂದೆರಡು ಸಲ ಡೋರ್ನ ನಾಕ್ ಮಾಡ್ತಾರೆ. ಅವಾಗ ಇವರು ಅಲರ್ಟ್ ಆಗ್ತಾರೆ. ಅಷ್ಟರಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ 9:45 ಅಷ್ಟೊತ್ತಿಗೆ ಆತನ ಮಗನಿಗೂ ಕೂಡ ಇನ್ಫಾರ್ಮ್ ಮಾಡಿರ್ತಾರೆ. ಮಗನೂ ಕೂಡ ಶಿವಮೊಗ್ಗದಿಂದ ಬರ್ತಾನೆ. ಶಿವಮೊಗ್ಗದಿಂದ ಬಂದು ಆತನೂ ಕೂಡ ಡೋರ್ನೆಲ್ಲ ನಾಕ್ ಮಾಡಿಕೊಂಡು ಅಮ್ಮಮ್ಮ ಬಾಗಿಲು ತೆಗಿ ಅಂತಂದು ಹೇಳ್ತಾ ಇರ್ತಾನೆ. ಇವರು ಎರಡೂ ಕಡೆಯಿಂದನೂ ಒಳಗಡೆಯಿಂದ ಡೋರ್ನ ಲಾಕ್ ಮಾಡಿರ್ತಾರೆ. ಡೋರ್ನ ಲಾಕ್ ಮಾಡಿ ಅವನು ಯಾವಾಗ ಸುತ್ತಲೂ ಓಡಾಡ್ತಾ ಇರ್ತಾನೆ ಮತ್ತು ಡೋರ್ ಲಾಕ್ ಮಾಡಿಕೊಂಡು ನೂಕ್ಬಿಟ್ಟು ಇನ್ನೇನು ತೆಗಿಬೇಕು ಅನ್ನೋ ಲೆಕ್ಕಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಮಗ. ಆವಾಗ ಇವರಿಬ್ರಿಗೂ ಗಾಬರಿ ಆಗಿಬಿಟ್ಟು ಒಂದು ಹಟ್ಟದ ಮೇಲೆ ಹೋಗ್ತಾರೆ. ಮನೆಯಲ್ಲಿ ಅಂದರೆ ಹಾಲ್ ಹತ್ರ ಒಂದು ಅಟ್ಟ ಇರುತ್ತೆ, ಅಟ್ಟದ ಮೇಲೆ ಹೋಗ್ತಾರೆ. ಅಟ್ಟದ ಮೇಲೆ ಹೋದಾಗ ಅಲ್ಲೊಂದು ಸ್ಮಾಲ್ ಕಿಂಡಿ ಥರ ಇರುತ್ತೆ. ಆ ಕಿಂಡಿ ಪಕ್ಕದನೇ ಅಮಾನ್ ಸಿಂಗ್ ಮನೆ. ಸೊ ಏನು ಮಾಡ್ತಾರೆ, ಇಬ್ಬರು ಸೇರಿಕೊಂಡು ಸ್ವಲ್ಪ ಗಟ್ಟುಮುಟ್ಟಾಗಿರ್ತಾರೆ. ಆ ಕಿಂಡಿನ ಜೋರಾಗಿ ಜಗ್ಗಿ ಆ ಕಿಂಡಿನ ಕಿತ್ತಾಕ್ತಾರೆ. ಒಬ್ಬ ಮನುಷ್ಯ ಮಾತ್ರನೇ ತೂರ್ಕೊಂಡು ಹೋಗುವಷ್ಟು ಜಾಗ ಇರುತ್ತೆ. ಆ ಜಾಗದಿಂದ ಹೋಗಿ ಮತ್ತೆ ಅವರು ವಾಪಸ್ಸು ಮನೆಗೆ ಹೋಗ್ಬಿಡ್ತಾರೆ, ಅದನ್ನು ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡು. ಸೊ ಇದರಲ್ಲಿ ಯಾವುದೇ ರೀತಿ ಕ್ಲೂ ಇರಲಿಲ್ಲ ನಮಗೆ. ಪ್ರಕರಣವನ್ನ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಹೆಗಡೆ ಅಂಡ್ ಟೀಮ್ ತಾಂತ್ರಿಕ ಸಾಕ್ಷಿಗಳಾದ ಸಿಸಿ ಕ್ಯಾಮೆರಾ, ಮೊಬೈಲ್ ಕಾಲ್ ರೆಕಾರ್ಡ್ಗಳ ಸಹಾಯದಿಂದ ಅಮನ್ ಸಿಂಗ್ ಹಾಗೂ ವಿಕಾಸನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಮನ್ ಸಿಂಗ್ ಹಾಗೂ ವಿಕಾಸ್ ಬಸಮ್ಮನ ಬಳಿ ಇದ್ದ ಬಂಗಾರಕ್ಕಾಗಿ ಆಕೆಯನ್ನ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದು, ಈಗ ಪೊಲೀಸರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕ್ಲಿಷ್ಟಕರ ಕೊಲೆ ಪ್ರಕರಣವನ್ನ ಪತ್ತೆ ಹಚ್ಚಿದ ದೀಪಕ್ ಹೆಗಡೆ ಹಾಗೂ ಅವರ ತಂಡಕ್ಕೆ ಎಸ್ಪಿ ಅಭಿನಂದನೆ ಸಲ್ಲಿಸಿದ್ದಾರೆ. ಇಟ್ ವಾಸ್ ಅ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ಐ ವುಡ್ ಪರ್ಸನಲಿ ಲೈಕ್ ಟು ಕಂಗ್ರ್ಯಾಚುಲೇಟ್ ಮೈ ಟೀಮ್, ಎಸ್ಪೆಷಲಿ ದೀಪಕ್ ಹೆಗಡೆ. ತುಂಬಾ ಒಳ್ಳೆ ಕೆಲಸ ಮಾಡಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಿಕ್ಕಿದೆ ನಮಗೆ. ಕಾಲ್ ರೆಕಾರ್ಡ್ ಸಿಕ್ಕಿದೆ, CC ಕ್ಯಾಮ್ರಾ ಫುಟೇಜಸ್ ಸಿಕ್ಕಿದೆ, ಆಮೇಲೆ ಬೇರೆ ವೆಪನ್ ಯಾವುದನ್ನ ಯೂಸ್ ಮಾಡಿದರು, ಮತ್ತು ಅವ್ರು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳು, ಆಮೇಲೆ ಮೋಟಿವ್, ಆಮೇಲೆ ಅವ್ರೇನು ಒಡವೆನ ತೊಗೊಂಡು ಹೋಗಿರ್ತಾರೆ ಅದನ್ನು ಕೂಡ ಮಾರಿರ್ತಾರೆ. ಇವರು ಯಾರು ಅಜ್ಜಿ ಇರ್ತಾರೆ ಅವರ ಸಂಬಂಧಿಕರು ಒಬ್ಬರನ್ನ ಬಳಸ್ಕೊಂಡೆ ಅವ್ರು ಇನ್ನೊಬ್ರಿಗೆ ಮಾರಾಟ ಮಾಡಿರ್ತಾರೆ. ಸೊ ಅದನ್ನು ಕೂಡ ನಾವು ರಿಕವರಿ ಮಾಡಿದ್ವಿ. ಭಾಳ ವೆರಿ ಚಾಲೆಂಜಿಂಗ್ ಕೇಸ್ ಇತ್ತು. ಆಲ್ಮೋಸ್ಟ್ ನಮಗೆ 45 ದಿನಕ್ಕಿಂತ ಹೆಚ್ಚಾಗಿತ್ತು. ನಮಗೂ ಕೂಡ ಪ್ರೆಷರು ಜಾಸ್ತಿನೇ ಆಗ್ತಾಯಿತ್ತು, ಇನ್ನೂ ಯಾಕೆ ಡಿಟೆಕ್ಟ್ ಆಗಿಲ್ಲ ಮರ್ಡರ್ ಕೇಸು ಅಂತಂದು ಹೇಳಿ. ಸೊ ಇವತ್ತು ಆತನದು ಕಸ್ಟಡಿಗೂ ಕೂಡ ಮುಗಿದು ಜುಡಿಷಿಯಲ್ ಕಸ್ಟಡಿಗೂ ಕೂಡ ಇಬ್ಬರಿಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ. ಇನ್ನು ಬೇರೆ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಏನು ಎತ್ತ ಅಂತಂದು ಮತ್ತಷ್ಟು ತನಿಖೆನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಒಂದು ಸ್ಮಾಲ್ ಪೀಸ್ ಆಫ್ ಅಡ್ವೈಸ್ ನಮ್ಮ ಇಲಾಖೆಯಿಂದ ಈ ರೀತಿ ಪ್ರಕರಣಗಳನ್ನ ನಾವು ನೋಡಿದಾಗ, ಎಸ್ಪೆಷಲಿ ವಯಸ್ಸಾಗಿರೋರು ಯಾರಾದರೂ ಮನೆಯಲ್ಲಿತ್ತು ಅಂತಂದರೆ ಸ್ವಲ್ಪ ಸೇಫ್ಟಿ ಮೆಕ್ಯಾನಿಸಮ್ಸ್ನ ಮಾಡ್ಕೊಳ್ಳೋದು ಸೂಕ್ತ. ಎಸ್ಪೆಷಲಿ ಸಿಟಿನಲ್ಲಾಗಿರಲಿ ಅಥವಾ ಹಳ್ಳಿಗಳಲ್ಲಾಗಿರಲಿ ಒಂದು ಸಣ್ಣದಾಗಿ ಒಂದು ಕ್ಯಾಮ್ರಾ ಹಾಕ್ಸೋದು, ಅಥವಾ ಯಾವುದಾದ್ರೂ ಅಲಾರಮ್ ಸಿಸ್ಟಮ್ಸ್ನ ಇನ್ಸ್ಟಾಲೇಷನ್ ಮಾಡಿಸೋದು, ಅಥವಾ ಅವರ ಅಕ್ಕಪಕ್ಕದವರು ಅವರ ಯೋಗಕ್ಷೇಮನ ವಿಚಾರಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡೋದು ರೆಗ್ಯುಲರಾಗಿ. ಅಥವಾ ನಿಮ್ಗೆ ಏನಾದರೂ ತುಂಬ ಯಾರೂ ಇಲ್ಲವೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಮ್ಮ ಪೊಲೀಸ್ ಸ್ಟೇಷನ್ಗಾದರೂ ತಾವು ತಿಳಿಸಿದ್ರೆ ರೆಗ್ಯುಲರಾಗಿ ನಾವು ವಿಸಿಟ್ ಮಾಡ್ತಾ ಇರ್ತೀವಿ. ನೈಟ್ ಬೀಟ್ ಟೈಮಲ್ಲೋ ಅಥವಾ ಡೇ ಬೀಟ್ ಟೈಮ್ನಲ್ಲೋ ಅಥವಾ ಲೋಕಲ್ ಯಾರು ಬೀಟ್ ಮೆಂಬರ್ಸ್ ಇರ್ತಾರೆ ಅವ್ರ ಮುಖಾಂತರ ವಿಚಾರಿಸ್ತಕ್ಕಂಥ ಕೆಲಸ, ಈ ರೀತಿ ಎಲ್ಲದನ್ನು ಕೂಡ ವ್ಯವಸ್ಥೆನ ಇಟ್ಕೊಳ್ಳೋದು ಅವರ ಸೇಫ್ಟಿಗೆ ಇದು ಭಾಳ ಮುಖ್ಯ ಅಂತಂದು ನನ್ನ ಪರ್ಸ್ನಲ್ ಫೀಲಿಂಗ್ ಕೂಡ, ಮತ್ತು ನಮ್ಮ ಇಲಾಖೆಯಿಂದನೂ ಕೂಡ ಈ ಒಂದು ಅಡ್ವೈಸ್ನ ಎಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿನಲ್ಲಿ ಒಂಟಿ ವೃದ್ಧೆಯ ಕೊಲೆ ಪ್ರಕರಣವನ್ನ ಭೇದಿಸಿರುವ ಕುಂಸಿ ಪೊಲೀಸರು ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ್ದಾರೆ.